ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ದಿನದ ಸ್ಪೆಷಲ್ ಆಕಾಶಿಕ್ ಟ್ಯಾರೋ ರೀಡಿಂಗ್ನಲ್ಲಿ ನಾವು ತಿಳ್ಕೊಳ್ಳೋದು ಒಂದು ಡೀಪ್ ಆಗಿರೋ ಒಂದು ಕಾರ್ಮಿಕ್ ಕನೆಕ್ಷನ್ ಬಗ್ಗೆ. ನಿಮ್ಮ ಹಿಂದಿನ ಜನ್ಮದ ಪ್ರೇಮಿ ಈ ಜನ್ಮದಲ್ಲೂ ನಿಮ್ಮ ಜೀವನಕ್ಕೆ ಬಂದಿದ್ದಾರಾ ಅಥವಾ ಬರೋ ಚಾನ್ಸಸ್ ಏನಾದರೂ ಇದೆಯಾ? ಅವರು ನಿಮಗೆ ಪ್ರೇಮಿಯಾಗಿ ಸಿಕ್ಕಿದ್ದಾರಾ ಅಥವಾ ಬಾಳ ಸಂಗಾತಿಯಾಗಿ ಸಿಕ್ಕಿದ್ದಾರಾ ಅಥವಾ ಸಿಗ್ತಾರಾ ಅನ್ನೋದು ಈ ಒಂದು ದಿನದ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗ್ ಶುರು ಮಾಡೋ ಮೊದಲು ಎಲ್ಲರೂ ಒಂದು ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅದರಲ್ಲೂ ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ, ಆಕಾಶಿಕ್ ಲೈಬ್ರರಿನಲ್ಲಿ ಇರುವಂಥ ಒಂದು ಡೋರ್ ಗಾರ್ಡಿಯನ್ ಅಂದರೆ ಮೆಟಾಟ್ರಾನ್ ಅನ್ನೋ ಒಂದು ಆರ್ಕೇಂಜಲ್ ಆಗಿರ್ತಾರೆ. ಅವರಲ್ಲಿ ಕೂಡ ನಾವೊಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ರೀಡಿಂಗನ್ನು ಶುರು ಮಾಡೋಣ. ಇದೊಂದು ಆಕಾಶಿಕ್ ರೆಕಾರ್ಡ್ಸ್ ಎನರ್ಜಿ ಮೂಲಕ ಮಾಡ್ತಾ ಇರೋ ರೀಡಿಂಗ್ ಆಗಿರುತ್ತೆ. ಹಾಗಂದರೆ ನಮ್ಮ ಆತ್ಮದ ಸಂಪೂರ್ಣವಾದ ಪ್ರಯಾಣದ ಸಂಗ್ರಹ ಅಂತಲೇ ಹೇಳ್ಬೋದು. ಹಿಂದಿನ ಜನ್ಮಗಳಾಗಿರ್ಬೋದು, ಈಗ ಏನು ನಾವು ಪ್ರೆಸೆಂಟ್ ಜನ್ಮದಲ್ಲಿದ್ದೀವಲ್ವ, ಇದೆಲ್ಲದರಲ್ಲೂ ಒಂದು ಕಾರ್ಮಿಕ್ ಕನೆಕ್ಷನ್ ಹೇಗಿರುತ್ತೆ, ಈ ಎಲ್ಲ ವಿಷಯಗಳು ಸಂಬಂಧಪಟ್ಟ ಹಾಗೆ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಎಲ್ಲ ಒಂದು ವಿಷಯಗಳು ಕೂಡ ಆಕಾಶಿಕ್ ಲೈಬ್ರರಿನಲ್ಲಿರೋ ಒಂದು ಸೋಲ್ ಬುಕ್ಕಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಡೀತಾ ಇರೋ ಕೆಲವು ಕನೆಕ್ಷನ್ಗಳು ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾವೆ, ಯಾಕೆ ಕೆಲವರು ಜನರುಗಳನ್ನು ನಾವು ಮರೆಯೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಡೀಪ್ ಪ್ರಶ್ನೆಗೆ ಉತ್ತರವನ್ನು ನಾವು ಪಡ್ಕೊಳ್ಬಹುದು. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿರೋ ಆ ವ್ಯಕ್ತಿಯನ್ನು ಫೋಕಸ್ ಮಾಡಿ ಈ ಕಾರ್ಮಿಕ್ ಕನೆಕ್ಷನ್ ಸತ್ಯ ಏನು ಅನ್ನೋದನ್ನು ಈಗ ನೋಡೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಆಕಾಶಿಕ್ ರೀಡಿಂಗ್ನಲ್ಲಿ ನಿಮ್ಮ ಹಳೆಯ ಜನ್ಮದ ಪ್ರೇಮಿ ಯಾರು, ಈಗಲೂ ಕೂಡ ಅವರು ನಿಮ್ಮ ಈಗಿನ ಜನ್ಮದಲ್ಲಿ ಸಿಕ್ಕಿದ್ದಾರಾ ಅನ್ನೋ ವಿಷಯಗಳನ್ನು ಕೂಡ ಪರ್ಸ್ನಲ್ ಆಗಿ ತಿಳ್ಕೊಳ್ಬಹುದು. ನಿಮ್ಮ ಸೋಲ್ ಪರ್ಪಸ್ ಏನಿದೆ, ಯಾಕಾಗಿ ನೀವು ಹುಟ್ಟಿದ್ದೀರಾ, ಇನ್ನೂ ಬಹಳಷ್ಟು ವಿಷಯಗಳನ್ನು ಆಕಾಶಿಕ್ ರೆಕಾರ್ಡ್ಸಲ್ಲಿ ನೀವು ತಿಳ್ಕೊಬೋದಾಗಿರುತ್ತೆ. ನಿಮಗೇನಾದರೂ ಪದೇ ಪದೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತಿದೆಯಾ, ಪದೇ ಪದೇ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಬರ್ತಿದೆಯಾ, ಇನ್ನೂ ಬಹಳಷ್ಟು ನಿಮ್ಮ ಜೀವನದಲ್ಲಿ ನಡೀತಾ ಇರೋ ಒಂದು ಸಮಸ್ಯೆಗಳೇನಿದೆ, ಆ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ನಾವು ಆಕಾಶಿಕ್ ರೀಡಿಂಗ್ನಲ್ಲಿ ತಿಳ್ಕೊಬೋದಾಗಿರುತ್ತೆ. ಯಾರಿಗೆಲ್ಲ ಒಂದು ಲೂಪಲ್ಲಿ ಸಿಗಾಕೊಂಡಿದ್ದೀರಾ, ಒಂದು ಪದೇ ಪದೇ ಅದೇ ಇನ್ಸಿಡೆಂಟ್ ನಡೀತಿದೆ, ರಿಲೇಷನ್ಶಿಪ್ ಬ್ರೇಕ್ ಆಗ್ತಿರುವಂಥದ್ದಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಪದೇ ಪದೇ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಿರುತ್ತೆ, ಇದಾಗಿರುತ್ತೆ. ಮತ್ತು ತುಂಬ ಜನ ಒಂದು ಕೆಟ್ಟ ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡ್ತಿರ್ತಾರೆ. ಒಂದು ಸಲ ಮೋಸ ಹೋಗೋದು, 2 ಸಲ ಮೋಸ ಹೋಗೋದು, ಇದೇ ರೀತಿ ಆಗ್ತಾನೆ ಇರುತ್ತೆ ಅವ್ರ ಲೈಫಲ್ಲಿ. ಸೊ ಈ ಎಲ್ಲ ಒಂದು ವಿಷಯಗಳು ಯಾಕೆ ನಮ್ಮ ಜೀವನದಲ್ಲೇ ನಡೀತಿದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಖಂಡಿತ ಅವರು ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ರೀಡಿಂಗನ್ನು ನೋಡೋ ಮೂಲಕ ನಿಮ್ಮ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಪದೇ ಪದೇ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ. ಓಕೆ, ಈಗ ರೀಡಿಂಗ್ ಶುರು ಮಾಡೋಣ. ರೀಡಿಂಗ್ ಶುರು ಮಾಡೋದಕ್ಕೂ ಮೊದಲು ಒಂದು ಸ್ಮಾಲ್ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ವ, ಆರ್ಕೇಂಜಲ್ ಮೆಟಾಟ್ರಾನ್ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರೀಡಿಂಗನ್ನು ಶುರು ಮಾಡೋಣ. 3 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಮೊದಲು ರಕ್ಷಣೆಗಾಗಿ, ಅಂದರೆ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕಾಗುತ್ತೆ. ಒಂದು ಕೆಟ್ಟ ಎನರ್ಜಿಗಳಿಂದ, ನೆಗೆಟಿವ್ ಜನರಿಂದ, ನೆಗೆಟಿವ್ ಎನರ್ಜಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಂತ ಇರುವಂಥದ್ದು ಇದೆರಡು ಬ್ರೇಸ್ಲೆಟ್ಗಳು. ಒಂದು ಟ್ರಿಪಲ್ ಪ್ರೊಟೆಕ್ಷನ್ ಆಗಿರುತ್ತೆ, ಇನ್ನೊಂದು ಕೆಟ್ಟ ಜನರಿಂದ, ಅವರ ದೃಷ್ಟಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಂತಲೇ ಇರುವಂಥದ್ದು. ಇನ್ನು ಬಹಳಷ್ಟು ಸಮಸ್ಯೆಗಳಿಗೆ ಕ್ರಿಸ್ಟಲ್ಸಲ್ಲಿ ನಾವು ಪರಿಹಾರವನ್ನು ಪಡ್ಕೊಳ್ಬೋದಾಗಿರುತ್ತೆ. ಇಲ್ಲಿ ಕಾಣ್ತಿರುವಂಥದ್ದು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ. ಅಂದರೆ ನಮ್ಮ ಜೀವನದಲ್ಲಿರುವಂತಹ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬ್ರೇಸ್ಲೆಟ್ನ ಸಹಾಯ ಖಂಡಿತ ನಮಗೆ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕು, ಒಂದು ಇಂಪ್ರೂವ್ಮೆಂಟ್ ಕಾಣಬೇಕು, ಯಾರು ಜಾಬ್ಗೆ ಹೋಗ್ತಿದ್ದೀರಾ ಅವ್ರಿಗೆ ಒಂದು ಇನ್ಕ್ರಿಮೆಂಟ್ ಕಾಣಬೇಕು, ಬಿಸ್ನೆಸ್ಸಲ್ಲಿ ಗ್ರೋತ್ ಕಾಣಬೇಕು, ಈ ರೀತಿ ಒಂದು ಎಜುಕೇಷನಲ್ಲಿ ಒಂದು ಒಳ್ಳೆ ಲೆವೆಲ್ಗೆ ಹೋಗಬೇಕು, ಚೆನ್ನಾಗಿ ಓದಬೇಕು, ಈ ರೀತಿ ಎಲ್ಲ ಯಾರು ಏಳಿಗೆಯನ್ನು ಬಯಸ್ತಾ ಇದ್ದೀರಾ ಅವರು ಕೂಡ ಈ ಒಂದು ಮ್ಯಾಜಿಕ್ ಬ್ರೇಸ್ಲೆಟನ್ನು ಹಾಕ್ಕೋಬೋದು.
ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂದರೆ ರಾಶಿ, ನಕ್ಷತ್ರ, ಲಗ್ನ ಅದರ ಪ್ರಕಾರ ನಿಮಗೆ ಯಾವುದು ಸರಿ ಹೋಗುತ್ತೆ ಆ ಕ್ರಿಸ್ಟಲನ್ನು ಹಾಕಿರ್ತೀವಿ. ನ್ಯೂಮರಾಲಜಿನಲ್ಲಿ ನಿಮಗೆ ಸರಿ ಹೊಂದುವಂಥದ್ದು, ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ಸರಿ ಹೊಂದುವಂಥದ್ದು, ನಿಮಗೆ ಏನಾದರೂ ಕಾರ್ಮಿಕ್ ಡೆಪ್ಟ್ಸ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗೋ ರೀತಿ ಈ ಒಂದು ಬ್ರೇಸ್ಲೆಟನ್ನು ಮಾಡಿರ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರೋ ಒಂದು 7 ಚಕ್ರಗಳೇನಿದೆ ಅದು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳಿ ಅದಕ್ಕೂ ಕೂಡ ಕ್ರಿಸ್ಟಲ್ಗಳನ್ನು ಆ್ಯಡ್ ಮಾಡಿರ್ತೀವಿ. ಮತ್ತು ಕಂಪ್ಲೀಟಾಗಿ ನಮಗೆ ಪ್ರೊಟೆಕ್ಷನ್ ಕೂಡ ಬೇಕು ಅಲ್ವಾ, ಹಾಗಾಗಿ ರಕ್ಷಣೆಗಾಗಿ ಕೂಡ ನಾವು ಇದರಲ್ಲಿ ಕ್ರಿಸ್ಟಲ್ಗಳನ್ನು ಆ್ಯಡ್ ಮಾಡಿರ್ತೀವಿ. ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಆಗಬೇಕು, ನಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ಕೋಬೇಕು, ನಮ್ಮ ಒಂದು ರಕ್ಷಣೆ ಕೂಡ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ, ಅವರು ಖಂಡಿತ ಈ ಒಂದು ಮ್ಯಾಜಿಕ್ ಬ್ರೇಸ್ಲೆಟನ್ನು ಉಪಯೋಗ ಮಾಡ್ಬೋದು. ಯಾರಿಗೆ ಬೇಕಾಗಿದೆ ಅವರು ಸ್ಕ್ರೀನಲ್ಲಿ ಕಾಣ್ತಾರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂಥದ್ದು ಕ್ವೀನ್ ಆಫ್ ರೋಸಸ್. ಅಂದ್ರೇ ಹೃದಯ, ಪ್ರೀತಿ, ಕರುಣೆ ಮತ್ತು ಎಮೋಷ್ನಲ್ ಮೆಚ್ಯೂರಿಟಿಯ ಶಕ್ತಿ ಇದು ಸಾಮಾನ್ಯವಾಗಿ ಒಂದು ಫೆಮಿನೈನ್ ಎನರ್ಜಿ ಅಂತ ಹೇಳ್ತೀವಿ, ಅಂದರೆ ಒಂದು ಹೆಣ್ಣಿನ ಶಕ್ತಿ. ಓಕೆ, ಇದು ಸಾಮಾನ್ಯವಾಗಿ ಒಂದು ದೇವತೆಯ ಶಕ್ತಿಯನ್ನು ತೋರಿಸುತ್ತೆ. ಅಂದರೆ ಸೆಲ್ಫ್ ವರ್ತ್ ಆಗಿರ್ಬೋದು, ಒಂದು ಅನ್ಕಂಡೀಷ್ನಲ್ ಲವನ್ನು ತೋರಿಸ್ತಾ ಇರುವಂಥದ್ದು. ನೀವು ಅಥವಾ ನಿಮ್ಮ ಲೈಫ್ನಲ್ಲಿರೋ ಯಾರಾದರೂ ಬಹಳ ಕೇರ್ ಮಾಡುವಂಥ, ತುಂಬ ಪ್ರೀತಿ ತೋರಿಸುವಂಥ, ಒಂದು ತುಂಬ ಸಪೋರ್ಟ್ ಮಾಡುವಂಥ ವ್ಯಕ್ತಿ ಬಗ್ಗೆ ಇದು ತೋರಿಸ್ತಾ ಇದೆ. ಅಂದರೆ ಒಂದು ಮನಸ್ಸಿನ ಮಾತು ಕೇಳಿ ನಿರ್ಧಾರವನ್ನು ತಗೊಳ್ಳುವಂತಹ ಸ್ಟೇಜಲ್ಲಿ ನೀವಿದ್ದೀರಾ. ಎಮೋಷ್ನಲ್ ಹೀಲಿಂಗ್ ಸಮಯ ಇದು. ಅಂದರೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಹಳೆಯ ನೋವುಗಳೇನಿದೆ, ನಿಮ್ಮ ಪಾಸ್ಟಲ್ಲಿ ನಡೆದಿರುವಂಥ ಒಂದು ಮರೆಯೋಕ್ಕಾಗದೇ ಇರುವಂಥ ಘಟನೆಗಳೇನಿದೆ ಅದನ್ನು ಕೂಡ ಮರೆಯುವಂಥ ಒಂದು ಸಮಯ ಇದಾಗಿದೆ. ಸೆಲ್ಫ್ ಲವ್, ನಿಮ್ಮನ್ನು ನೀವು ತುಂಬ ವ್ಯಾಲ್ಯೂ ಮಾಡ್ಕೊಳ್ಳಿ, ತುಂಬ ಪ್ರೀತಿ ಮಾಡ್ಕೊಳ್ಳಿ ಅನ್ನೋದು ಇದರ ಅರ್ಥ ಆಗಿರುತ್ತೆ. ಈ ಕಾರ್ಡ್ ಹೇಳ್ತಾ ಇರೋದು ನಿಮ್ಮ ರಿಲೇಷನ್ಶಿಪ್ನಲ್ಲಿ ತುಂಬ ಗಾಢವಾದ ಪ್ರೀತಿ, ಎಮೋಷ್ನಲ್ ಬಾಂಡಿಂಗ್ ಕೂಡ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ಇರೋ ಒಂದು ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಒಬ್ಬ ಪಾರ್ಟ್ನರ್ ಮೆಚ್ಯೂರ್ಡಾಗಿ ಥಿಂಕ್ ಮಾಡಿದ್ರೆ ಇನ್ನೊಬ್ಬರು ತುಂಬ ಕೇರ್ ಮಾಡುವಂಥವ್ರಾಗಿರ್ತಾರೆ. ನೀವು ಹೆಚ್ಚು ಕೊಡ್ತಾ ಇದ್ದೀರಾ ಆದರೆ ಕಡಿಮೆ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಕೆಲವೊಂದು ಸಲ ಕಾಣಿಸ್ತಾ ಇದೆ. ನೀವು ಈ ಜನ್ಮದಲ್ಲಿ ಭೇಟಿಯಾಗಿರೋ ಈ ವ್ಯಕ್ತಿ ಯಾರಿದ್ದಾರೆ, ಹಿಂದಿನ ಜನ್ಮದಲ್ಲೂ ನಿಮ್ಮ ಜೊತೆ ಸ್ಟ್ರಾಂಗ್ ಎಮೋಷ್ನಲ್ ಬಾಂಡಿಂಗ್ ಇರುವಂಥರಾಗಿರ್ತಾರೆ. ಇದು ಸೋಲ್ಮೇಟ್ ಅಥವಾ ಕಾರ್ಮಿಕ್ ಪಾರ್ಟ್ನರ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಆತ್ಮ ಇನ್ನೂ ಆ ಕನೆಕ್ಷನನ್ನು ನೆನ್ಪಿಟ್ಕೊಂಡಿರೋದ್ರಿಂದ ನಿಮಗೆ ಅವರನ್ನು ನೋಡಿದಾಗ ಎಲ್ಲ ನೋಡಿದ್ದೀನಲ್ಲ, ಒಂದು ತುಂಬ ಫೆಮಿಲಿಯರ್, ನನಗೆ ತುಂಬ ಯಾಕೋ ಗೊತ್ತಿಲ್ಲ, ತುಂಬ ಇಷ್ಟ ಆಗ್ತಾರೆ, ಈ ರೀತಿಯೆಲ್ಲ ಒಂದು ಭಾವನೆಗಳು ಬರ್ತಾ ಇದೆ. ಮತ್ತು ನಿಮ್ಮ ಹೃದಯದ ಶಕ್ತಿ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ. ಆದರೆ ಅದಕ್ಕೆ ಒಂದು ಲಿಮಿಟೇಷನ್ ಅನ್ನೋದು ಕೂಡ ಇರಬೇಕಾಗುತ್ತೆ. ಇಲ್ಲಾಂದರೆ ತುಂಬಾ ಒಂದು ಕಷ್ಟಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ, ನಂತರ ಬೇರೆಯವ್ರಿಗೆ ಪ್ರೀತಿಯನ್ನು ಕೊಡಿ. ನೀವಿಬ್ಬರು ಕೂಡ ತುಂಬ ಸ್ಟ್ರಾಂಗ್ ಆಗಿರೋ ಎಮೋಷ್ನಲ್ ಬಾಂಡನ್ನು ಶೇರ್ ಮಾಡ್ಕೊಂಡಿದ್ದೀರಾ. ಪ್ರೀತಿ ಹಿಂದಿನ ಜನ್ಮದಲ್ಲಿ ಹೇಗಿತ್ತು ಪ್ಯೂರಾಗಿ, ಈಗಲೂ ಕೂಡ ಅದೇ ರೀತಿ ಇದೆ. ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತೀರಾ ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿದೆ. ನಿಮ್ಮ ಮಧ್ಯೆ ಇನ್ನೂ ಕೂಡ ತುಂಬ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬರಬೇಕು, ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್, ಪ್ರೀತಿ, ಹೊಂದಾಣಿಕೆ ಎಲ್ಲ ಕೂಡ ಜಾಸ್ತಿ ಆಗಬೇಕು ಅನ್ನೋದಾದರೆ ನೀವು ಕ್ರಿಸ್ಟಲ್ಗಳ ಸಹಾಯವನ್ನು ಕೂಡ ಪಡ್ಕೋಬೋದು. ಅಂದರೆ ರೋಸ್ ಕ್ವಾರ್ಟ್ಸ್ ಏನಿದೆ, ಅಮೆಥಸ್ಟ್ ಏನಿದೆ, ಈ ರೀತಿ ಒಂದು ಮೂನ್ ಸ್ಟೋನ್ ಎಲ್ಲ ಕ್ರಿಸ್ಟಲ್ಗಳನ್ನು ಕೈಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಬರುವಂಥ ಒಂದು ಜಗಳಗಳೇನಿದೆ ಆದಷ್ಟು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಬರೋದಕ್ಕೆ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ನಿಮ್ಮ ಒಂದು ಪ್ರೀತಿ ತುಂಬ ಚೆನ್ನಾಗಿರಬೇಕು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು, ಒಂದು ಲೈಫ್ ಲಾಂಗ್ ನೀವಿಬ್ಬರು ಕೂಡ ಹಾಗೆ ಅದೇ ರೀತಿ ಪ್ರೀತಿಯಿಂದ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅಂದ್ಕೊಳ್ತಾ ಇದ್ದೀರಾ, ಅವರು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಿ ನಿಮ್ಮ ಪ್ರೀತಿಯನ್ನು ಜಾಸ್ತಿ ಮಾಡ್ಕೋಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಒಂದು ಹಣಕಾಸಿನ ಸಮಸ್ಯೆಗಳು, ಈ ರೀತಿ ಒಂದು ಸಮಸ್ಯೆಗಳೇನಿದೆ, ಫೈನಾನ್ಷಿಯಲ್ ಬ್ಲಾಕೇಜಸ್ ಏನಿದೆ, ಬರಬೇಕಾಗಿರೋ ಅಮೌಂಟು ಬರ್ತಾ ಇಲ್ಲ ಅಥವಾ ಬರೋ ಅಮೌಂಟು ಉಳಿತಾ ಇಲ್ಲ ಅಂತ ಯಾರಿಗೆಲ್ಲ ಒಂದು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದೀರಾ ಅವರು ಕೂಡ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡ್ಕೋಬೋದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂಥದ್ದು ಆರ್ಕ್ ಏಂಜಲ್ ಗ್ಯಾಬ್ರಿಯಲ್.
ಇವರು ಹೇಳ್ತಾ ಇರುವಂಥದ್ದು ಅಂದರೆ ಯೂನಿವರ್ಸಿಂದ ನಿಮಗೆ ಬರುವಂಥ ಮೆಸೇಜ್ ಏನಾಗಿದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ತುಂಬ ಮಾತು, ಬರವಣಿಗೆ, ಎಕ್ಸ್ಪ್ರೆಷನ್ ಇದೆ. ಎಲ್ಲದರಲ್ಲೂ ಒಂದು ಕ್ರಿಯೇಟಿವಿಟಿ ಅಂದರೆ ರೈಟಿಂಗ್ ಸ್ಕಿಲ್ಸಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನೀವು ತುಂಬಾ ಒಂದು ಕ್ರಿಯೇಟಿವ್ ಪರ್ಸನ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರಾರಂಭ, ಎಸ್ಪೆಷಲಿ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಬಗ್ಗೆ ಆಗಿರ್ಬೋದು, ಇದರಲ್ಲಿ ಒಂದು ಹೊಸ ಪ್ರಾರಂಭವನ್ನು ನೀವು ಕಾಣ್ತಾ ಇದ್ದೀರಾ. ಹಾನೆಸ್ಟ್ ಕಮ್ಯುನಿಕೇಷನ್ ಇದ್ದಾಗ ಮಾತ್ರ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ ನಿಮ್ಮ ಜೀವನದಲ್ಲಿ, ಅಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಅನ್ನೋದನ್ನು ತೋರಿಸ್ತಾ ಇದೆ. ಕೆಲವೊಂದು ಸಲ ಇದು ಡಿವೈನ್ ಕನೆಕ್ಷನನ್ನು ಕೂಡ ತೋರಿಸುತ್ತೆ. ನೀವು ಮಾತಾಡಿ ಯಾವಾಗ ಒಂದು ನಿಜವನ್ನು ಮಾತಾಡ್ತೀರಾ ಆಗ ಯೂನಿವರ್ಸ್ ನೀವು ಹೇಳೋ ಒಂದು ಜೆನ್ಯೂನ್ ಪ್ರೀತಿಯನ್ನು, ನೀವು ಹೇಳೋ ಒಂದು ಪ್ರೇಯರನ್ನು ಖಂಡಿತ ಕೇಳಿಸ್ಕೊಳ್ಳುತ್ತೆ. ಆರ್ಕೇಂಜಲ್ ಗೇಬ್ರಿಯಲ್ ಅವರು ಬಂದಿದ್ದಾರೆ ಅಂದರೆ ಒಂದು ಡಿವೈನ್ ಗೈಡೆನ್ಸ್ ನಿಮಗೆ ಆ್ಯಕ್ಟಿವೇಟ್ ಆಗಿದೆ ಅಂತಲೇ ಅರ್ಥ. ನಿಮ್ಮ ಇಂಟ್ಯೂಷನ್ ಆಗಿರ್ಬೋದು, ನಿಮಗೆ ಕನಸಿನಲ್ಲಿ ಒಂದು ಮೆಸೇಜಸ್ ಏನು ಬರ್ತಿದೆ, ಏನೇನು ಕಾಣಿಸ್ತಿದ್ದೀರಾ, ಅದು ಎಲ್ಲ ಕೂಡ ಒಂದು ಪಾಸ್ಟ್ ಲೈಫ್ಗೆ ಕನೆಕ್ಷನ್ ಆಗಿರುವಂಥ ಸಾಧ್ಯತೆಗಳು ತುಂಬಾ ಕಾಣಿಸ್ತಾ ಇದೆ. ಮತ್ತು ನೀವು ಹೇಳ್ಕೊಳಕ್ಕಾಗದೆ ತುಂಬ ಸಪ್ರೆಸ್ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದೀರಾ, ನಿಜವನ್ನು ಮುಚ್ಚಿ ಹಾಕ್ತಾ ಇದ್ದೀರಾ ಅನ್ನೋದು ಒಂದು ಇದೆಲ್ಲ ಕೂಡ ನಿಮ್ಮ ಹಿಂದಿನ ಜೀವನದಿಂದ ಬಂದಿರುವಂಥ ಒಂದು ಶಾಡೋ ಟ್ರೈಟ್ಸ್ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಬಂದಿರುವಂಥ ಗೈಡೆನ್ಸ್ ಏನಂತ ಹೇಳಿದ್ರೆ ಜರ್ನಲಿಂಗ್ ಮಾಡುವಂಥದ್ದು. ನಿಮಗೆ ಏನು ಅನ್ನಿಸ್ತಾ ಇದೆ, ಹೇಳ್ಕೊಳಕ್ಕಾಗದೇ ಇರುವಂಥ ಒಂದು ಭಾವನೆಗಳೇನಿದೆ ಅದನ್ನು ನೀವೊಂದು ಪುಸ್ತಕದಲ್ಲಿ ಬರೆದಿಡಬಹುದು. ನೀವು ಈ ರೀತಿ ಸೈಲೆಂಟ್ ಆಗಿದ್ದರೆ ನಿಮ್ಮ ಕನೆಕ್ಷನ್ ಏನಿದೆ, ನಿಮ್ಮ ಒಂದು ಬಾಂಡಿಂಗ್ ಏನಿದೆ ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ನಿಮ್ಮ ಹಿಂದಿನ ಜನ್ಮದ ಒಂದು ಶಾಡೋ ಟ್ರೈಟ್ಸ್ ಇರೋದ್ರಿಂದ ಆ ಒಂದು ಗುಣಗಳು ನೆರಳು ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಈ ರೀತಿ ಒಂದು ಫೀಲಿಂಗ್ಸ್ ಎಲ್ಲ ನಿಮಗೆ ಸಾಧ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಹೇಳ್ಕೊಳಕ್ಕಾಗದೇ ಇರುವಂಥ ವಿಷಯಗಳನ್ನು ಬರೆದಾದರೂ ಎಕ್ಸ್ಪ್ರೆಸ್ ಮಾಡಿದ್ರೆ ನಿಮ್ಮ ಒಂದು ಬಾಂಡಿಂಗ್ ಸರಿ ಹೋಗುತ್ತೆ, ನಿಮ್ಮ ಒಂದು ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಈ ಕಾರ್ಡಿಂದ ನಮಗೆ ಬರ್ತಿರುವಂಥದ್ದು. ಸುತ್ತಮುತ್ತ ಜನಗಳು ನಿಮ್ಮ ಪ್ರೀತಿಯನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಕೊಂಡು ನಿಮಗೆ ದೃಷ್ಟಿ ಆಗಬಾರ್ದು. ಮತ್ತು ಇನ್ನೂ ಕೆಲವು ಜನ ಇರ್ತಾರೆ ನಿಮ್ಮ ಒಂದು ಸಂಬಂಧವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಕೆಲವೊಂದು ಸಲ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡ್ತಿರ್ತಾರೆ. ಈ ರೀತಿ ನಿಮ್ಮ ಸಂಬಂಧ ಹಾಳಾಗಬಾರ್ದು, ಯಾರ ಒಂದು ಕೆಟ್ಟ ದೃಷ್ಟಿನೂ ಬೀಳಬಾರ್ದು, ನಿಮ್ಮ ಸಂಬಂಧಕ್ಕೆ ಯಾವುದೇ ಒಂದು ಕೆಟ್ಟ ಒಂದು ಉದ್ದೇಶದಿಂದ ನಿಮ್ಮ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಏನು ಆಗಬಾರ್ದು ಅನ್ನೋದಾದರೆ ಖಂಡಿತ ಈ ಒಂದು ಟ್ರಿಪಲ್ ಪ್ರೊಟೆಕ್ಷನ್ ಬ್ರೇಸ್ಲೆಟ್ಗಳನ್ನು ನೀವು ಹಾಕ್ಕೋಬೋದು. ಅದರಿಂದ ನಿಮಗೆ ಯಾರೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರೂ ಕೂಡ, ನಿಮ್ಮನ್ನು ಯಾರು ದೂರ ಮಾಡೋದಕ್ಕೆ ಒಂದು ಕೆಟ್ಟ ದೃಷ್ಟಿ ಹಾಕಿದ್ರೂ ಕೂಡ ಖಂಡಿತ ಅದು ನೆರವೇರೋದಿಲ್ಲ. ನಿಮ್ಮ ಸ್ಟ್ರಾಂಗ್ ಬಾಂಡಿಂಗ್ ಹಾಗೇ ಇರುತ್ತೆ. ಯಾರಿಗೆ ನಿಮ್ಮ ಒಂದು ಪ್ರೀತಿಯನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯೋ ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ ಈ ಒಂದು ಕ್ರಿಸ್ಟಲನ್ನು ಪಡ್ಕೊಳ್ಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂಥದ್ದು 6 ಆಫ್ ಫೋರ್ಸಸ್ ಅಂದ್ರೆ ಶಕ್ತಿ ಅಂತ ಅರ್ಥ. ಅಂದರೆ ಇಲ್ಲಿ ನಿಮ್ಮ ಎನರ್ಜೀಸ್ ಏನಿದೆ ಒಂದು ಅಲೈನ್ ಆಗ್ತಾ ಇದೆ. ರೈಟ್ ಟೈಮಿಂಗಲ್ಲಿ ಒಂದು ಶಾಂತಿ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು, ಒಂದು ಸ್ಥಿರತೆ ಅಂದರೆ ಸ್ಟೆಬಿಲಿಟಿ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಖಂಡಿತ ಬ್ಯಾಲೆನ್ಸ್ ಅನ್ನೋದು ಬೇಕೇ ಬೇಕು. ಒಬ್ಬರು ಮಾತ್ರ ಎಫರ್ಟ್ ಹಾಕಿ ಇನ್ನೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಬಾಂಡಿಂಗ್ ನಿಮ್ಮಲ್ಲಿ ಕಾಣಿಸ್ತಾ ಇರುವಂಥದ್ದು. ಪಾಸ್ಟ್ ಲೈಫ್ ಕಾರ್ಮಿಕ್ ಕನೆಕ್ಷನ್ ಇರೋದ್ರಿಂದ ಈ ರೀತಿ ಒಂದು ಫೇಸ್ ನಿಮಗೆ ಕಾಣಿಸ್ತಾ ಇರುವಂಥದ್ದು. ಸೊ ಈಕ್ವಲ್ ಲವ್ ಇದ್ದಾಗ ಮಾತ್ರ ಹೆಲ್ದಿ ಕನೆಕ್ಷನ್ ಕೂಡ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ಇನ್ಕಂಪ್ಲೀಟ್ ಕರ್ಮ ಈ ಜನ್ಮದಲ್ಲಿ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಈ ಜನ್ಮದಲ್ಲಿ ಅದನ್ನು ಸಾಧ್ಯವಾದಷ್ಟು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಆಗಷ್ಟೇ ನಿಮ್ಮ ಕನೆಕ್ಷನ್ ಸರಿ ಹೋಗುತ್ತೆ. ಜಸ್ಟಿಸ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಯಾರಿಗೆ ಏನು ಸಿಗಬೇಕಾಗಿರುತ್ತೆ ಅದು ಖಂಡಿತ ಸಿಗುತ್ತೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ಇನ್ಕಂಪ್ಲೀಟೆಡ್ ಆಗಿರುವಂಥ ಒಂದು ಸ್ಟೋರಿ ಏನಿತ್ತು ಅಂದರೆ ರಿಲೇಟೆಡ್ ಟು ನಿಮ್ಮ ಪ್ರೀತಿಯ ಜೀವನದ ಸಂಬಂಧಪಟ್ಟಿರುವಂಥದ್ದು ಅದು ಈಗ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಯೂನಿವರ್ಸ್ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ. ಈಕ್ವಲ್ ಅಂದರೆ ನೀವು ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ಅಂದರೆ ರಿಲೇಷನ್ಶಿಪ್ ವಿಷಯದಲ್ಲಿ ಸೊ ಈಕ್ವಲ್ ಮಾಡೋದಕ್ಕೆ ಯೂನಿವರ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಬ್ಯಾಲೆನ್ಸ್ ಆಗಿದ್ದಾಗ ಮಾತ್ರ ಸೋಲ್ಮೇಟ್ ಬಿಕಮ್ಸ್ ಲೈಫ್ ಪಾರ್ಟ್ನರ್ ಅಲ್ವಾ. ಬ್ಯಾಲೆನ್ಸ್ ಆಗದೇ ಇದ್ದರೆ ಲೆಸನ್ ಕಂಪ್ಲೀಟ್ ಆಗಿ ಸಪ್ರೇಷನ್ ಕೂಡ ಆಗೋ ಒಂದು ಚಾನ್ಸಸ್ ಕಾಣಿಸ್ತಾ ಇದೆ.
ಸೊ ಹಾಗಾಗಿ ಯಾರಿಗೆಲ್ಲ ನಿಮ್ಮ ಹಿಂದಿನ ಜನ್ಮದ ಪ್ರೇಮಿ ಈ ಜನ್ಮದಲ್ಲೂ ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ಒಂದು ಬ್ಯಾಲೆನ್ಸ್ ಅನ್ನೋದನ್ನು ಮೈಂಟೈನ್ ಮಾಡಬೇಕಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಿ. ಹಾಗಿದ್ದಾಗ ಮಾತ್ರ ಅವರು ನಿಮಗೆ ಸೋಲ್ಮೇಟ್ ಪಾರ್ಟ್ನರ್ ಖಂಡಿತ ಆಗ್ತಾರೆ. ಸೊ ಯಾರಿಗೆಲ್ಲ ನಿಮ್ಮ ಹಿಂದಿನ ಜನ್ಮದಲ್ಲಿ ಏನು ನಡೆದಿದೆ, ನಿಮ್ಮ ಆನ್ಸೆಸ್ಟ್ರಲ್ ಕರ್ಮ ಅಂದರೆ ನಿಮ್ಮ ಹಿರಿಯರಿಂದ ಮನೆತನದಿಂದ ಬಂದಿರುವಂಥ ಕರ್ಮ ಏನಾದರೂ ನಿಮಗೆ ಕಾಡಿಸ್ತಾ ಇದೆಯಾ, ನಿಮ್ಮ ಹಿಂದಿನ ಜನ್ಮಗಳು ನಿಮ್ಮನ್ನು ಕಾಡಿಸ್ತಾ ಇದೆಯಾ, ಯಾವೆಲ್ಲ ಸಮಸ್ಯೆಗಳು ಹಿಂದಿನ ಜನ್ಮಗಳಿಂದ ಬಂದಿರುವಂಥದ್ದು, ಈ ಜನ್ಮಗಳಿಂದ ಬಂದಿರುವಂಥದ್ದು, ಇಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಕೊರಿತಾ ಇದ್ದರೆ ಖಂಡಿತ ಆಕಾಶಿಕ್ ರೀಡಿಂಗನ್ನು ನೀವು ಪಡ್ಕೊಳ್ಬೋದಾಗಿರುತ್ತೆ. ಆಕಾಶಿಕ್ ರೀಡಿಂಗನ್ನು ಪಡ್ಕೊಳ್ಳೋದು ತುಂಬಾ ಸುಲಭ. ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಮ್ಮ ನಂಬರ್ಗನ್ನು ನೀವು ಸಂಪರ್ಕ ಮಾಡೋದ್ರಿಂದ ಖಂಡಿತ ಆಕಾಶಿಕ್ ರೀಡಿಂಗನ್ನು ನೀವು ಪಡ್ಕೊಳ್ಬಹುದು. ಯಾರಿಗಾದರೂ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಪ್ರೀತಿಯ ವಿಷಯದಲ್ಲಾಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಾಗಿರ್ಬೋದು ಪದೇ ಪದೇ ಒಂದೇ ರೀತಿ ಘಟನೆಗಳು ನಡೀತಿದೆ, ಅದು ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರೋದು, ನಾಟ್ ಓನ್ಲಿ ರಿಲೇಷನ್ಶಿಪ್, ಯಾವುದೇ ವಿಷಯದಲ್ಲಿ ಕೂಡ ನೀವು ಪದೇ ಪದೇ ಒಂದು ಲೂಪಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಅನಿಸಿದ್ರೆ ಖಂಡಿತ ಆಕಾಶಿಕ್ ರೀಡಿಂಗನ್ನು ತಗೊಳ್ಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಸರಿ ಹೋಗುತ್ತೆ. ಅದಕ್ಕೆ ಒಂದು ಪರಿಹಾರ ಅನ್ನೋದು ಕೂಡ ಖಂಡಿತ ಸಿಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಈ ವಿಡಿಯೋನ ಇದುವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.